ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಆಲ್ ಇನ್ ಒನ್ ಚಾನಲ್. ಇವತ್ತು ನಾನು ನಿಮಗೋಸ್ಕರ ಮಾಡ್ತಾ ಇರೋಂಥ ರೆಸಿಪಿ ಚಪ್ಪರದ ಅವರೆಕಾಯಿ ಗೊಜ್ಜು ಅಥವಾ ಬ್ರಾಡ್ ಬೀನ್ಸ್ ಅಂತ ಏನು ಹೇಳ್ತೀವಿ ಅದರ ಗೊಜ್ಜು ಇದೆ ನೋಡಿ. ಬ್ರಾಡ್ ಬೀನ್ಸ್ ಅಥವಾ ಚಪ್ಪರದ ಅವರೆಕಾಯಿ ಇದನ್ನು ಸ್ವಲ್ಪ ಎಳೆದೇ ತೊಗೊಂಡಿದ್ದೀನಿ. ಒಂದು 1/4 kg ಅಷ್ಟು ತೊಗೊಂಡಿದ್ದೀನಿ. ಈ ಥರ ನಾರಿರುತ್ತೆ, ಅದರಲ್ಲಿ ನಾರನ್ನು ತೆಗೆದು ಈ ಥರ ಮುರಿದು ಇಟ್ಕೊಬೇಕಾಗುತ್ತೆ ಚಿಕ್ಕ ಚಿಕ್ಕದಾಗಿ. ಈ ಥರ ಕಟ್ ಚಾಕುಲ್ ಕೂಡ ಕಟ್ ಮಾಡ್ಕೋಬೋದು. ಆದಷ್ಟು ಕೈಯಲ್ಲಿ ಮಾಡಿಕೊಂಡ್ರೆ ಹುಳ ಎಲ್ಲ ಇರುತ್ತೆ, ನೀಟಾಗಿ ನೋಡಿಕೊಂಡು ಕ್ಲೀನ್ ಮಾಡ್ಕೋಬೇಕು. ಕೆಲವೊಂದು ಸ್ವಲ್ಪ ಬಲ್ತಿದ್ರೆ ಅದರಲ್ಲಿ ಕಾಳುಗಳಾಗಿರುತ್ತೆ, ಕಾಳಿರೋ ಅಂಥದ್ದನ್ನ ನೀವು ಕಾಳನ್ನ ಎಡ್ದು ಹಾಕ್ಕೋಬೋದು. ಸಿಪ್ಪೆ ಮತ್ತು ಕಾಳನ್ನ ಸಪ್ರೇಟ್ ಮಾಡೋದ್ರಿಂದ ಆ ಥರ ಎರಡನ್ನೂ ಕೂಡ ಯೂಸ್ ಮಾಡಿಕೊಂಡು ಮಾಡ್ಬೋದು. ಇದೆಲ್ಲ ಎಳೆದೇ ಇದೆ, ಅಷ್ಟೊಂದು ಕಾಳೇನಿಲ್ಲ, ಹಾಗಾಗಿ ನಾನು ಹುರಿದು ತೊಗೊಂಡಿದ್ದೀನಿ. ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ಅಂದರೆ, ಇವಾಗ ತೋರಿಸಿದಂತಹ ಚಪ್ಪರದ ಅವರೆಕಾಯಿನ ಈ ಥರ ಕಟ್ ಮಾಡಿ ಅಥವಾ ಮುರಿದು ಇಟ್ಕೊಂಡಿದ್ದೀನಿ. ಸ್ವಲ್ಪ ಒಂದು 1/4 ಬಟ್ಲಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ. ಶುಂಠಿ ಮತ್ತು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ. ಸ್ವಲ್ಪ 1-2 ಬೆಳ್ಳುಳ್ಳಿ, ಒಂಚೂರು ಶುಂಠಿ ಸಾಕು. ಮತ್ತು ಸಾಂಬಾರು ಪೌಡರು, ಮಾಮೂಲಿ ಸಾಂಬಾರ್ಗೆ ಯೂಸ್ ಮಾಡುವಂತಹ ಯಾವುದೇ ರೀತಿಯ ಸಾಂಬಾರು ಪೌಡರು. ಮತ್ತು ಸ್ವಲ್ಪ ಒಂದು ಚಿಕ್ಕದಾದರೆ 2 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆನಿಯನ್ನು, ಕರಿಬೇವು, ಸಾಸಿವೆ ಒಗ್ಗರಣೆಗೆ ಪ್ರತಿಯೊಂದು ಕೂಡ ತೊಗೊಂಡಿದ್ದೀನಿ. ಫಸ್ಟಲ್ಲಿ ನಾವು ಒಂದು ಬಾಣಲೆನ ಇಟ್ಕೊಂಡು 1-2 ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ ನಾನು. ಒಗ್ಗರಣೆಗೆ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ಅದಕ್ಕೆ ನಾನು ತೋರಿಸಿದಂಥ ಶುಂಠಿ ಬೆಳ್ಳುಳ್ಳಿನ ಚಿಕ್ಕದಾಗಿ ಪೇಸ್ಟೇನಲ್ಲ ಜಜ್ಜಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡೆ. ನಂತರ ಕರಿಬೇವು, ಒಂದು ದೊಡ್ಡದಾದಂತಹ ಈರುಳ್ಳಿನ ತೆಳ್ಳಗೆ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಹೊಂದ್ಕೋಬೇಕು, ಸಾಫ್ಟ್ ಆಗಬೇಕು. ಇವಾಗ ನಾವು ಇದಕ್ಕೆ ಚಪ್ಪರದ ಅವರೆಕಾಯಿನ ಹಾಕ್ಕೊಳ್ಳೋಣ. ಟೊಮೊಟೊ ಹಾಕೋಕ್ಕೆ ಮುಂಚೆನೇ ಚಪ್ಪರದ ಅವರೆಕಾಯಿನ ಹಾಕ್ಕೊಂಡು ಈರುಳ್ಳಿ ಜೊತೆ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ, ಹೊಂದ್ಕೊಳ್ಳೋ ಥರ. 1-2-3 ನಿಮಿಷ ಈ ಥರ ಹುರ್ಕೊಂಡು ನಂತರ ನಾವು ಕಟ್ ಮಾಡಿ ಇಟ್ಕೊಂಡಂತಹ ಟೊಮೊಟೊನ ಸೇರಿಸ್ಕೊಳ್ಳೋಣ. ಈಗ ಟೊಮೊಟೊ, ಈರುಳ್ಳಿ, ಚಪ್ಪರದ ಅವರೆಕಾಯಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ತನಕ ನಾವು ಬೇಯಿಸ್ಕೋಬೇಕು ಒಗ್ಗರಣೆಯಲ್ಲೇ. ನೀರೇನು ಹಾಕಬಾರ್ದು, ಸ್ಮೂತ್ ಆಗೋಗುತ್ತೆ ಟೊಮೊಟೊ. ಚಪ್ಪರದ ಅವರೆಕಾಯಿ ಕೂಡ ಅದ್ರ ಜೊತೆ ಸ್ಮೂತಾಗಿ 3 ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಲ್ಲಿ ತನಕ. ನೋಡಿ, ಮಧ್ಯದಲ್ಲಿ ಈ ಥರ ಒಂದ್ಸಲ ತಿರುಗಿಸ್ಕೊಳ್ಳಿ, ಚೆಕ್ ಮಾಡ್ಕೊತಾ ಇರಿ. ಇವಾಗ ಟೊಮೊಟೊ ಎಲ್ಲ ಸ್ಮೂತ್ ಆಗಿದೆ. ನಾನು ತೋರಿಸಿದಂತಹ ಸಾಂಬಾರು ಪೌಡ್ರು ನಿಮ್ಗೆ ಖಾರ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ. ನಾನು ಇಲ್ಲಿ 1-2 ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಆ ಬೌಲಲ್ಲಿ 1/4 ಬಟ್ಲಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇವಾಗಲೇ ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಈಗ ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳಿ. ತುಂಬ ತೆಳ್ಳಗೆ ಮಾಡ್ಕೊಳ್ಳೋದು ಬೇಡ, ತುಂಬ ಗಟ್ಟಿಯಾಗೂ ಬೇಡ. ಇಷ್ಟು ಮಾಡ್ಕೊಂಡ್ರೆ ಸಾಕು. ಅದು ಬೆಂದಮೇಲೆ ಸ್ವಲ್ಪ ತಿಕ್ನೆಸ್ ಬರುತ್ತೆ ನೋಡಿ. ಇಷ್ಟು ಕನ್ಸಿಸ್ಟೆನ್ಸಿ ಮಾಡ್ಕೊಂಡಿದ್ದೀನಿ. ಅದು ಬೆಂದ ಮೇಲೆ ನಿಮ್ಗೆ ಚೆನ್ನಾಗಿ ಅದು ಸ್ವಲ್ಪ ಕನ್ಸಿಸ್ಟೆನ್ಸಿ ಚೆನ್ನಾಗಾಗುತ್ತೆ, ಗೊಜ್ಜು ಥರ ಆಗುತ್ತೆ. ಫೈನಲಿ ನಾವು ತೆಂಗಿನ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು 5-10 ಮಿನಿಟ್ಸು ಲಿಡ್ಡನ್ನು ಮುಚ್ಚಿ ಬೇಯಿಸ್ಕೋಬೇಕಾಗುತ್ತೆ. ಸಿಮ್ಮಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ನಾನು ಬೇಯಿಸ್ಕೊಂಡಿದ್ದೀನಿ. ಮಧ್ಯದಲ್ಲಿ ತಿರುಗಿಸ್ಕೊಳ್ಳಿ ಒಂದು ಸ್ವಲ್ಪ. ನೋಡಿ, ಆಗಲೇ ಎಷ್ಟು ತೆಳ್ಳಗಿತ್ತು ಕನ್ಸಿಸ್ಟೆನ್ಸಿ. ಈಗ ತಿಕ್ನೆಸ್ ಆಗಿದೆ. ಇಷ್ಟೇ, ರೆಡಿ ಆಯಿತು. ಚಪ್ಪರದ ಅವರೆಕಾಯಿ ಅಥವಾ ಬ್ರಾಡ್ ಬೀನ್ಸ್ ಗೊಜ್ಜು ರೆಡಿ ಆಗಿದೆ. ಚಪಾತಿ ಜೊತೆ, ರೊಟ್ಟಿ ಜೊತೆ, ಎಲ್ಲದ್ರ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ದೋಸೆ ಜೊತೆ ಕೂಡ ಚೆನ್ನಾಗಿರುತ್ತೆ. ಹೇಗಿತ್ತು ಅಂತ ಟ್ರೈ ಮಾಡಿ, ಒಂದು ಸಲ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನನ್ನ ಚಾನಲ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ ಅಂತ ಹೇಳ್ತಾ, ಮತ್ತೊಂದು ಹೊಸ ರೆಸಿಪಿ ಅಥವಾ ವಿಡಿಯೋದೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ, ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್. ಹ್ಯಾವ್ ಎ ಗುಡ್ ಡೇ. ಟೇಕ್ ಕೇರ್.